ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ರೈತ ಘಟಕ. ಇವತ್ತು ನಾವು ರಾಯಚೂರು ಜಿಲ್ಲೆಯ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು ಕಚೇರಿ ಬಳಿ ಇದ್ದೀವಿ. ನಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಂದೂರು ರಾಘವೇಂದ್ರ ಸರ್ ಇದ್ದಾರೆ. ಜೊತೆಗೆ ನಮ್ಮ KRS ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಕುಮಾರ್ ನಾಯಕ್ ಅವರು ಇದ್ದಾರೆ. ಜೊತೆಗೆ ಇನ್ನೋರ್ವ ಗೋವಿಂದ ನಾಯಕ್ ಅಂತೇಳಿ ಅವರು ಯುವ ಘಟಕದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು. ಇನ್ನೋರ್ವ ನಮ್ಮ ಪಕ್ಷದ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಗಳಾಗಿರ್ಲಿ, ಯಾರು ಕೂಡ ಇಲ್ಲಿ ನಮಗೆ ಸಿಗೋದಿಲ್ಲ. ಭೇಟಿ ಮಾಡಕ್ ಹೋದ್ರೂ ಕೂಡ ಸಿಗೋದಿಲ್ಲ, ಮಾತಾಡ್ಸಕ್ ಹೋದ್ರೂ ಕೂಡ ಸಿಗೋದಿಲ್ಲ, ನಮ್ಮ ಕೆಲಸ ಕಾರ್ಯಗಳು ಹೋದ್ರೂ ಕೂಡ ಸಿಗೋದಿಲ್ಲ ಅನ್ನುವಂಥ ಒಂದು ದೂರಿನ ಮೇರೆಗೆ ಸಾಮಾನ್ಯ ಜನರು ನಮಗೆ ಮೌಖಿಕ ದೂರನ್ನು ನೀಡಿದ ಮೇರೆಗೆ ನಾವು ಇವತ್ತು ಇಲ್ಲಿ ಬಂದು, ನಾವು ಕೂಡ ನೋಡಿರ್ಲಿಲ್ಲ, ನಾವು ರಾಜ್ಯ ಮಟ್ಟದ ಪದಾಧಿಕಾರಿಗಳಾದರೂ ಕೂಡ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ KIDB ಅನ್ನುವಂಥದ್ದನ್ನ ನಾವು ನೋಡಿರ್ಲಿಲ್ಲ. ಹೀಗಾಗಿ ಇಲ್ಲಿ ಪಾಲಕ ಅಭಿಯಂತರರು ಅಂದ್ರೆ ಸರ್ ನಮಸ್ತೆ. ನಮಸ್ಕಾರ. ಅದು ಇದು ಸರ್ಕಾರಿ ಆಸ್ಪತ್ರೆ ಸರ್, ಸರ್ಕಾರಿ ಕಚೇರಿ ಸರ್. ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ಮಾಡ್ಬೋದು, ಸರ್ಕಾರದ ನಿಯಮ ಇದೆ. ನಾವು ಯಾವುದೇ ಕಚೇರಿ ಇರುವಂತಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಇದೇ ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ನಮಗೆ ಮೌಖಿಕ ದೂರ ಹೆಚ್ಚಿನ ಸರ್. ಈಗ ಮುಂಚಿತವಾಗಿ KIDB ಇದರ ಕೆಲಸ ಏನೋ, ಕಾರ್ಯ ಏನೋ, ಏನಾದ್ರು ಮಾಹಿತಿ ಕೊಡ್ಬೋದು ಸರ್? ನಮ್ಮ ಲಿವಲ್ ಯಾವ ಕೆಲಸ ಕಾರ್ಯ ನಾವು ಅವ್ರು ಹೇಳಿದ ಕೆಲಸ ಮಾಡಿಸಿ ಅವ್ರು ಎಲ್ಲ ಒಬ್ಬರೇ ಅವ್ರು ಬಳ್ಳಾರಿ ಅಲ್ಲಿಂದ ಇದು ಬರೋಲ್ಲ ಡೈಲಿ ಬರೋಲ್ಲ. ಇನ್ಚಾರ್ಜ್ ಇದ್ದಾಗ ಎಷ್ಟು ಒಮ್ಮೆಗೆ ಬರ್ಬೋದು ಸರ್? ಸರ್ ಹೇಳಿದ ಸಿಗೋದಿಲ್ಲ, ಸಾರ್ವಜನಿಕರು ಸಿಗೋದಿಲ್ಲ. ನಮಗೆ ಪಕ್ಷದ ಮುಖಂಡರು, ಜಿಲ್ಲಾಧ್ಯಕ್ಷರು, ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ರೈತ ಘಟಕ ಅಂತೇಳಿ ಗೋಮರ್ಸಿ ಅಂತ ನಮ್ಮ ಪಕ್ಷದ ಮುಖಂಡರು ಅವ್ರು ಈಗಾಗಲೇ ಬಂದಿದೆ. ಆ ಕಾರಣಕ್ಕೋಸ್ಕರ ನೋಡೋಣ ಈ ವ್ಯವಸ್ಥೆ ದೂರು ಕೊಟ್ಟಾಗ್ಬಿಟ್ಟು ನಾವು ಮಾತಾಡೋದು ನೋಡೋಣ. ಈಗ ಸಾಧ್ಯ ಆಗೋದೆಲ್ಲ ಅದೇ ಮಾಡ್ಕೊಂಡು ಸರ್. ಎಸ್ 843 ಮಾಡ್ತಾ ಇಲ್ಲ. ಇನ್ನೊಂದ್ಸರಿ ಮಾಡೋ ಪ್ರಯತ್ನ ನೆಟ್ ಆನ್ ಮಾಡೋ ಮಾಡಿ ಮಾಡೋದು ಮಾಡ್ತಾ ಇಲ್ಲ. 7975243457 ವಾಟ್ಸಪ್ ಮಾಡಿ ನಾವೀಗ ಅಟೆಂಡೆನ್ಸ್ ರಿಜಿಸ್ಟರ್ ಚೆಕ್ ಮಾಡ್ಬೋದು ಸರ್. ಅದೇ ಅವ್ರು ಮತ್ತೀಗ ಯಾರು ಸಾರ್ವಜನಿಕರು ಏನಾದ್ರು ಮಾಹಿತಿ ತಗೊಳಕ್ ಬಂದ್ರೆ, ಕೆಲಸ ಕಾರ್ಯಕ್ಕೆ ಬಂದ್ರೆ, ಅಥವಾ ಇಲ್ಲಿ ಜನ ಇದೆ ಸರ್ ಈ ಸದ್ಯಕ್ಕೆ ನೀವೊಬ್ರು ಮತ್ತೆ ಇವ್ರಿಬ್ರು ಇವ್ರ ಇನ್ನ ಸೈಟಲ್ಲಿ ಹೌದಾ? ID ಕಾರ್ಡ್ ಕೊಟ್ಟಿದ್ದಾರೆ ಸರ್ ನಿಮಗೆ? ಯಾರು ಕೊಟ್ಟಿಲ್ಲ ಸರ್. ಎಷ್ಟು ವರ್ಷ ಈಗ ಸರ್ಕಾರದ ನಿಯಮ ಇದೆಯಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ನಿಯಮ ಇದೆ. ನಿಮಗೆ ಗೊತ್ತಿರುತ್ತೆ, ನಿಮ್ಮೆಲ್ಲರ ಗಮನ ತನ್ನಿ ಸರ್. ಹೀಗೆ KRS ಪಕ್ಷದವ್ರು ಬಂದು ನಮ್ಮ ID ಕಾರ್ಡ್ ಅದು ಅಟೆಂಡೆನ್ಸ್ ಔಟ್ಸೋರ್ಸ್ ಅವರು ಅದಕ್ಕೆ ಅಕ್ಷರ ಅಂತ ಕರೆಕ್ಟ್.
ಹಲೋ ಸರ್, ನಮಸ್ತೆ. ನಾನು ನಿರ್ಪಾಲಿಕೆ ಗೋಮರ್ಶ್ ಅಂತ ಸರ್, KRS ಪಾಂಡಿಯಿಂದ. ಹಲೋ ಸರ್, ಎಷ್ಟು ರೂಮ್? ಬಂಧುಗಳೇ, ನೋಡ್ತಾ ಇರ್ಬೋದು ನಮ್ಮ ಗೋವಿಂದ ನಾಯ್ಕ ಅಂತೇಳಿ ಅವರು ಎಗಳು. ಅದೇ ನಾವೊಂದು ತುರ್ತು ನಿಮಿತ್ತವಾಗಿ ಒಂದು ಕರೆ ಮಾಡಿದ್ವಿ. ಆದರೆ ಅವ್ರೇನು ಪಾಪ ಬ್ಯುಸಿ ಇದ್ದಾರೋ, ಲೀವ್ ಅದಿಲ್ಲ, ಸರ್ ರಾಯಚೂರಲ್ಲಿ ಇದ್ವಿ, KIDBಲಿ. ತಾವು ಇಲ್ಲಿ ಇರೋದಿಲ್ಲ ಅಂತೇಳಿ ಸಾರ್ವಜನಿಕರು ದೂರನ್ನ ಅಥವಾ ಮೌಖಿಕ ದೂರನ್ನ ಕೊಟ್ಟಿದ್ರು ನಮಗೆ. ಇಲ್ಲಿ ಭೇಟಿ ಕೊಡ್ತಾ ಇರ್ತೀರಾ ಸರ್ ನೀವು? ಕೆಲಸ ಇದ್ದ ಮಾತ್ರ ಇಲ್ಲಿ ಬರ್ತೀರಾ? ಅಲ್ಲಲ್ಲ ಸರ್, ಇದು ಯಾವಾಗ ಭೇಟಿ ಕೊಡ್ಬೋದು ನೀವು ಇಲ್ಲಿ ಅಂತ ಏನೋ ಒಂದ್ಸರಿ, ತಿಂಗಳಿಗೆ ಒಂದ್ಸರಿನಾ, ವರ್ಷಕ್ಕೆ ಅದೇ ನಾವು ವೈಯಕ್ತಿಕವಾಗಿ ಸಂಬಂಧ ಬೆಳೆಸಕ್ಕೆ ಮಾತಾಡ್ತಾ ಇಲ್ಲ. ಅವರಿಗೆ ತಗೊಳ್ಳುವಂಥದ್ದು ಏನಿಲ್ಲ. ಆದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರು ಕೊಟ್ಟಂತ ಒಂದು ಮೌಖಿಕ ದೂರಿನ ಮೇರೆಗೆ, ಅಂದ್ರೆ ಈ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ಗೋವಿಂದ ನಾಯಕ್ ಅವರು ಇಲ್ಲಿ ಇನ್ಚಾರ್ಜ್ ಇದ್ರು ಕೂಡ, ರಾಯಚೂರಿನ KIDB ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಇನ್ಚಾರ್ಜ್ ಇದ್ದಲ್ಲ. ಸರ್ಕಾರದ ನಿಯಮ ಇದೆ, ನಿಮಗೆ 4 ಜಿಲ್ಲೆ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಇನ್ನು ಎಷ್ಟೋ ಜನ ಇವತ್ತು ಲಕ್ಷಾಂತರ ಜನ ಉದ್ಯೋಗಿಗಳು ಇವತ್ತು ಕಾಯ್ತಾ ಇದ್ದಾರೆ. ಆಮೇಲೆ ಸರ್ಕಾರಕ್ಕೂ ಕೂಡ ಒಬ್ಬರಿಗೆ ಒತ್ತಡ ಹಾಕುವಂಥದ್ದನ್ನ ಕೂಡ ಕಡಿಮೆ ಮಾಡಬೇಕು. 4 ಜಿಲ್ಲೆಗಳಿಗೆ ಒಬ್ಬರನ್ನ ಇನ್ಚಾರ್ಜ್ ಕೊಟ್ಟಾಗ KIDBಗೆ ಅಭಿವೃದ್ಧಿ ಕಾರ್ಯ ಹೆಂಗಾಗುತ್ತೆ, ಬದಲಾವಣೆ ಹೆಂಗಾಗುತ್ತೆ ಅನ್ನೋದು. ಆಯ್ತು, ಈಗ ನಾವು ಅನ್ಕೊಡೋಣ, ಅನುಕೂಲಗಳನ್ನ ಕೇಳೋಣ ಅಂತಂದ್ರೆ ಪಾಪ ಇವರು ಅಧಿಕಾರ ಕೊಡೋಕೆ ಹೇಳೋಕೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ನಾವು ಮೇಲಧಿಕಾರಿ ಕೇಳೋಣ ಅಂದ್ರೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಸರ್, ಈಗ ಅಲ್ಲಿ ವೇಣುಗೋಪಾಲ್ ಅಂದ್ರೆ ಯಾರು ಸರ್? ಇಲ್ಲಿ ವಿಜಯಕುಮಾರ್ ಇಲ್ಲೇನಾ? ವಿಜಯಕುಮಾರ್, ವೇಣುಗೋಪಾಲ್ ಅಂತ ಯಾರಿಲ್ಲ ಇಲ್ಲಿ. ನಮಗೆ ಬಂದಿರೋ ಪ್ರಕಾರ ವೇಣುಗೋಪಾಲ್ ಪರ್ಸನಲ್ ಅಲ್ಲ. ಯಾಕಂದ್ರೆ ನಮ್ಗೆ ಆಮೇಲೆ ಇಲ್ಲಿ ಟ್ರಾವೆಲ್ಸ್ ಯಾವುದು ನಿಮ್ಗೆ ಮಾಹಿತಿ ಸರ್? ಯಾವ್ದು ಹೋಗ್ತಾ ಇದೆ ಟ್ರಾವೆಲ್ಸ್? ಯಾವ ಏಜೆನ್ಸಿ ಟ್ರಾವೆಲ್ಸ್ ಹೋಗ್ತಾ ಇದೆ? ಇದಕ್ಕೆಲ್ಲ ಹೋಗ್ತಾರೆ ಅಥವಾ? ಆಮೇಲೆ ಈಗ ಅಸಿಸ್ಟೆಂಟ್ ಇಂಜಿನಿಯರ್ ಅಂತಂದ್ರೆ ಇಲ್ಲಿದು ಏನಾದ್ರು ಸರ್ಕಾರದ ಸಂಬಳ ಹೋಗುತ್ತಾ ಸರ್, ಅಥವಾ ಒಂದೇ ಅವರಿಗೆ? ನಿಮಗೆ ಗೊತ್ತಿರೋ ಪ್ರಕಾರ ಏನು ಮಾಡಿ ಸರ್? ನಿಮಗೆ ಹೇಳಿ, ಈಗ ಇನ್ಚಾರ್ಜ್ ಇರಲ್ಲ, ಇನ್ಚಾರ್ಜ್ ಅಕ್ಷರ ಸರ್ಕಾರ ಒಂದೇ ಇಷ್ಟು ತಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಿದೆ. ಹಾಗೆ ನಾವು ಕೇಳುವಂಥದ್ದು ಏನಿಲ್ಲ, ಕೇಳುವಂಥದ್ದು ಕೇಳಿದ್ವಿ. ನಾವು ಎಷ್ಟು ಮಾಹಿತಿ ಕೊಡಬೇಕಾಗಿ ಕೊಟ್ಟಿದೆ. ಆಮೇಲೆ ನೀವು ಒಂದು ಮಾಹಿತಿ ಕೊಡಿ. ನಿಮ್ಮ ಇಡಲಿಗಳಲ್ಲಿ ನೀವು ಸೇಫ್ಟಿ ಇರಬೇಕು. ಸರ್ಕಾರ ಇವನ್ನೇ ನೇಮಕ ಮಾಡದ ಅದು ಇರಬೇಕು. ನಾಳೆ ಏನಾರ ಹೆಚ್ಚು ಕಡಿಮೆ ಒಳ್ಳೆದಕ್ಕಾಗಿ ಕೆಟ್ಟದ್ದಕ್ಕಾಗಿ ಅದು ಬೇಕೇ ಬೇಕು. ಅವು ಇಲ್ಲ ಅಂದ್ರೆ ಏನಾಗ್ತದೆ, ನಿಮಗೆ ಇದಾಗ್ತಾ ಇಲ್ಲ, ಸರ್ಕಾರಕ್ಕೆ ಏನಾಗ್ತದೆ. ಸರ್, ನೀವು ನಮಗೆ ತೊಂದರೆ ಸೆಟ್ ಮಾಡೋದ. ಆದ್ರೂ ಕೂಡ ಇಲ್ಲಿ ನಾವು ವ್ಯವಸ್ಥೆ ನೋಡ್ತಾ ಇದ್ದೀವಿ. ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅಥವಾ ಇಲಾಖೆ ಮುಖ್ಯಸ್ಥರು ಔಟ್ಸೋರ್ಸ್ ಅಂದ್ರೆ ಹೊರ ಗುತ್ತಿಗೆ ನೌಕರರಾಗಿದ್ದಾರೆ. ಇವತ್ತು ಯುವಕರು, ಲಕ್ಷಾಂತರ ಯುವಕರು ಇವತ್ತು ಓದಿದಂತವರೇ, ಅಥವಾ ಇವರ ಸೇವಾದಾರ ಮೇಲೆ ಇವರು ಪರ್ಮಿಷನ್ ಕೂಡ ಮಾಡಬಹುದು ಅಲ್ಲ ಸರ್? ಮಾಡಬಹುದಲ್ಲ ನಿಮ್ಮ ಸೇವಾದಾರ ಮೇಲೆ? ಅದು ಕೂಡ ವ್ಯವಸ್ಥೆ ಇರುತ್ತೆ. ಇಷ್ಟು ವರ್ಷದಿಂದ ಈ ಕಾರ್ಯಾಲಯದಲ್ಲಿ ನಾವು ಕೆಲಸ ಮಾಡ್ತೀವಿ. ಮುಂದಿನ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಈ ಇಲಾಖೆಗೆ ಸಂಬಂಧ ಹೋಗ್ತದೆ. ಇವರು ಅವ್ರು ಮಾಡ್ಕೋಬಹುದು. ನೋಡಿ, ಮಾಹಿತಿ ಬಂದಿರೋ ಕೇಳಿದ್ರು ಅಂತ ಮಾಹಿತಿ ಕೊಡಿ. ಚೆನ್ನಾಗಿದೆ. ಆದ್ರೆ ಅಧಿಕಾರಿ ವರ್ಗ ಬಿಟ್ಟಿದ್ರೆ ಸಾರ್ವಜನಿಕರಿಗೆ ಸಿಗಬೇಕಾದಂತ ಮೂಲಭೂತ ಸೌಲಭ್ಯಗಳು, ಸೇವೆಗಳು ಈಸಿಯಾಗಿ ಸಿಗ್ತಾವನ್ನುವಂಥದ್ದು ಎಲ್ಲವೂ ಕೂಡ ಖಾಲಿಯಾಗಿದೆ. ಆದ್ರೆ ಇದನ್ನ ನಾವು ಪಟ್ಟಿ ಮಾಡಿದಂತೆ ಇಷ್ಟೊತ್ತೆಲ್ಲ ಏನು ಚರ್ಚೆ ಮಾಡಿದೀವಲ್ಲ, ಆ ಅಂಶಗಳನ್ನ
ಹಿಂಗೆ ನೆಡ್ಬೇಕು ಕೆಂಪ ಒಂದು ಹಿಂಗೆ ತಿರುಗ್ತೈತಲ್ಲ ಈಗ ನಡಿತೈತೆ ಹಂಗೆ. ಹೌದಾ ಹಾಂ ನೆಟ್ವರ್ಕ್ ಇಲ್ಲ ಆ ಕಡೆ ಆಗ್ತಾ ಇಲ್ಲ. ಜೊತೆಗೆ ಇಲ್ಲಿ ಸೇವೆಯನ್ನ ಸಲ್ಲಿಸಬೇಕಾದಂತ ಅಧಿಕಾರಿಗಳು ಯಾವುದೇ ನಾನು ಹೇಳ್ತಾ ಇದೀವಲ್ಲ, ಇಲ್ಲಿ ಡಬಲ್ ಇರ್ಬೇಕಾಗಿತ್ತು, AEE ಇರ್ಬೇಕಾಗಿತ್ತು, ಎಗಳು ಇರ್ಬೇಕಾಗಿತ್ತು, ಅವ್ರು ಯಾರು ಕೂಡ ಇಲ್ಲ. ಇಂಥದ್ರಲ್ಲಿ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಒಂದು ಏನೋ ಹಿತರಕ್ಷಣೆಗಾಗಿ ಬಂದು ಮಾಹಿತಿಯನ್ನ ಪಡೆದಿದ್ದೀವಿ. ಆದ್ರೆ ಅವರು ಮಾಹಿತಿ ನಾವು ಯಾರು ಹೊರಗುತ್ತಿ ಬಿಚ್ಚಿಟ್ಟಿದ್ದೀವಿ. ಈ ಒಂದೊಂದೇ ಈ ಹಗರಣದ ಎಳೆಯನ್ನ ಖಂಡಿತವಾಗಿ KRS ಪಕ್ಷ ಬಿಚ್ಚುತ್ತೆ. ರಾಯಚೂರಿನ KI